ಹೇ ಗೈಸ್ ಸ್ವಾಗತ ಸುಸ್ವಾಗತ ನಾವು ಸಬ್ಳಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗೈತ್ರಿ ಗೈಸ್. ಮನ್ಯಾಗ ಈಗ ರೆಡಿ ಆಗೇನ್ರಿ ಗೈಸ್. ನೋಡ್ರಿ ಪ್ಯಾಂಟು ಡ್ರೆಸ್ಸು ಅದು ಜೈಮ್ಗಳು ಫಂಕ್ಷನ್ ಐತಂತ್ರಿ ಗೈಸ್. ಅದ್ರ ಸಂಬಂಧ ಒಬ್ಬ ಕಾಣಂತೇಳಿ ಕರೆದ ನಾವು ಹೋಗ್ಬರು ಮರಿ ಹುಬ್ಳಿಗೆ. ಅಲ್ಲಿ ಹುಬ್ಳಿಗೆ ಹೋಗಿ ಪದ ಸರಿ ಏನು ಫಂಕ್ಷನ್ ಐತೆ ಹಂಗೂ ಗೊತ್ತಿಲ್ಲ. ಅದ್ರ ಸಂಬಂಧ ಹೋಗು ಮಾಲೆ ಒಬ್ಬ ಸಂಬಂಧ ಹೋಗೋ ಹೊಂಟವಿ. ಅದ್ರ ಸಂಬಂಧ ಹೋಗ್ಬರಿ ಅಂತ ಇದೆ ನೋಡ್ರಿ. ನೀನು ಹಾಕೊಂಡಿದ್ದೆ ಅರ್ವಿನ ಹಾಕೊಂಡಿನಿ ಹಂಗೆ ನೀನು ಒಂದು ವಿಡಿಯೋ ಸಂಬಂಧ ಹಾಕೊಂಡಿದ್ದೀನಿ ಹಿಂಗೆ ಹೇಳ್ಬೇಕಂತೇಳಿ. ಅರ್ಸೊಂದು ಲೈಫ್ಸ್ಟೈಲ್ ಬ್ಲಾಗ್ ಇದೆ. ಅರ್ಸೊಂದು ಇವತ್ತಿನ ತೋರ್ಸೋದೇನೆ ನೋಡ್ರಿ. ವಾಚ್ ಮಾಡ್ಕೊತೀರಿ, ಮಿಸ್ ಮಾಡಬೇಡ್ರಿ. ಮತ್ತು ಅರ್ಧಕ್ಕೆ ಬಿಟ್ಟು ಹೋಗಿದ್ದೀರಿ ಮಾಡಿರಿ. ನೋಡೋಕ್ಕಿಂತ ಮೊದಲು ಫುಲ್ ವಿಡಿಯೋ ನೋಡಿರಿ, ಯಾರು ನಡಕ್ಕೆ ಬಿಟ್ಟು ಹೋಗ್ಬೇಡ್ರಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿಪ್ಪ, ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇದ ಫಂಕ್ಷನ್ ನೋಡ್ರಿ. ಫಂಕ್ಷನ್ ಇದ ಫಂಕ್ಷನ್ ಜೈಮ ಮ್ಯಾಲೆ ಹೋಗ್ಯಾನು. ನಾನು ಕಾರ್ ಗಾಡಿ ಹಾಕೊಂತೀವಿ ನೋಡ್ರಿ. ಊಟ ಗೀಟ ಎಲ್ಲ ಆಯ್ತು. ಹಾಗೆ ಇನ್ನು ಊರ ಕಡೆ ಹೋಗ್ಬೇಕ್ರಿ. ಊರ ಕಡೆ ಹೋಗಿ ಮುಪ್ಪತ್ತೊಂದು ಕೆಟ್ಟ ವ್ಯಾಸ ಆಯಿತು. ಕಾಲೇ ಕಡೆ ಬಿಸಿಲು ಹಾಕೊಂಡು ಅಂಕಲ್ ಅವರು ನೋಡ್ರಿ ಗಾಡಿ ಹೊಡ್ಕೊಂಡ್ರಿ. ಈಗ ಇದರಿ ಫಂಕ್ಷನ್ ಅವ್ರದ ಬೇಬಿ ಶವರಿಂಗ್ ಐತ್ರಿ. ಅಲ್ಲಿ ಮ್ಯಾಲೆ ಹೋಗ್ಯಾನ ಅರ್ಧ ಮಾತಾಡ್ಸೋದೈತೆ ಸಂಬಂಧ ಇಬ್ಬರಿಗೆ ಸರ. ಇನ್ನು ಸೌದತ್ತಿ ಹೋಗ್ಬರ್ಗೆ. ಸೌದತ್ತಿ ಹೂವಿಂದ ಕ್ಲಿಪ್ ತೋರಿಸ್ತಾನಿಂದ ಸಣ್ಣಗ ನಿಮ್ಗೆ ನೋಡ್ರಿ ಗೈಸ್. ಜೀರಾ ಕುಡಿಯತಾನ ಊಟ ಹತ್ಕೊಳ್ಳಿ ನೋಡ್ರಿ. ದಾವಣಗೆರೆಗೆ ಹೋಗಿ ಪ್ಯಾಕ್ ಆಗಿದೆಲ್ಲ ಬ್ಯಾಗ್ದಾಗ ಹಾಕೊಂಡು ಡ್ರೆಸ್ ಆಗಿ ಮೀಮ್ ಹಾಕ್ಬಿಡ್ತಾನೆ ಅದಕ್ಕೆ. ಹೌದು ಅದೇ ಕೆಟ್ಟ ಸಿಕ್ಕ ಅದು ಬೆಚ್ಚಗಾಗೈತಲ್ಲ ಅದ ಕೆಟ್ಟ ಬಿಸಿಲು ಐತ್ರಿ. ಏನಂತೆ ಜಿಮ್ಮು ನೇಚರ್ ಪೊಲ್ಯೂಷನ್ ದೋಸ್ತ. ದಾಡಿ ಬಂದಿಲ್ಲ ಏನು ಬಂದಿಲ್ಲ ಈ ಕಡೆ ದಾಡಿ ನೋಡ್ರಿ. ಹಾಂ ದಾಡಿ ಇಲ್ಲಿ ನೋಡಿ ದಾಡಿ. ಇದಕ್ಕೆ ಏನಾರು ಸೊಲ್ಯೂಷನ್ ಕೊಡ್ರಿ ಗೈಸ್ ಕಮೆಂಟ್ದಾಗ. ಏನು ಸೊಲ್ಯೂಷನ್ ಕೊಡ್ತಾರೆ? ಬೋಳ್ಸ್ ಅಂತಾರೆ ಮೊದಲು ಅವ್ರು. ಅಂತ ಬಿಟ್ಟು ಮಗಣ ಅರ್ಧಂಬರ್ಧ ನಮ್ಮ ನೋಡಿ ನೀನು ನೋಡು ಡಿಫ್ರೆನ್ಸ್ ನೋಡಿ. ನಾ ಒಂದು ಮಾತು ಅಂತಿದ್ದೆ, ಈಗ ಎಲ್ಲರೂ ಅದಾರ ಸಣ್ಣ ಸಣ್ಣ ಹುಡುಗರು ಹಾಂ ಅಸಹ್ಯ ಆಕೈತಿ. ಆತು ರೀ ನೀವು ಒಬ್ಬ ಸಿಗವಾಗ ಹೇಳ್ತಾನ ಅದನ್ನು ಸುಮ್ ಕುಂದಿರ್ಲಿಪ್ಪ. ಸುಮ್ಮನೆ ಕುಂದ್ರದು ಎಲ್ಲಿಪ್ಪ? ಹಾಂ ಸುಮ್ಮನೆ ಕುಂದ್ರದು ನೀವು. ಜಯಮ್ ಅವರು ಮುಗುಲ್ ನಗೆ ಕೊಡ್ತಾ वो अलग ही लेवल का बंदा था. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅಯ್ಯೋ ಬುಡಕೊಂದು ಬ್ಯಾಗ್ ಇಟ್ಟಿಲ್ಲ. ಹಾಂ ಬುಡಕೊಂದು ಬ್ಯಾಗ್ ಇಟ್ಟಿ ಜೈಮ್ ಅವರು ಎಲ್ಲಿ ಹುಬ್ಳಿಗೆ ಹತ್ತಾವ ಧಾರವಾಡದಾಗ ಹತ್ತಾವ. ತೊಗೊಂಬರ್ರಿ ಅವನ ಬಸ್ಸಕ್ಕೆ ಅನ್ಸತ್ತವ ಹೋಗ್ಯ ಡೈರೆಕ್ಟ್ ಸೌತಿ ಬರ್ರಿ. ಇದು ನೋಡ್ರಿ ಈ ಸೈಡ್ ಎಲ್ಲೂ ಯಾವ ನಗರ ಹಿಂಗೆ ಕರೀದ? ಯಾವ ನಗರ? ಉಣ್ಕಲ್ ಲೇಕ್ ರೀ. ಇದು ಉಣ್ಕಲ್ ಲೇಕ್ ಕಡೆ ಇದೆ. ಡಿಕ್ಯಾಗ ಬಾಗಿಣ ಉಣ್ಕಲ್ ಲೇಕ್ ಕಡೆಗೆ ಹಾಯಿಸಿದ ಡೈರೆಕ್ಟ್ ಸೌತಿ ಕಡೆ ಹೋಗೋದಿಲ್ಲ. ಸಾಯಂಕಾಲ ಆಗೈತ್ರಿ ಗೈಸ್ನ ಲಾಗ ಮಾಡಿಲ್ರಿ ಗೈಸ್. ಪಾನಿಪುರಿ ತಿನ್ನಾಗ ಹೋಯ್ತಿ ಬರ್ತಾ ಬಿಡ್ತೀನಿ. ಪಾನಿಪುರಿ ತಿನ್ನೋದು ಲಾಗ್ ಮಾಡೋದು. ಯಾಕಂದ್ರೆ ಹಾಕತ್ತಿದ್ದು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಟೈಮ್ದಾಗ 8 ಗಂಟೆಗೆ ನಾ ಅಪ್ಲೋಡ್ ಮಾಡ್ತಿರ್ತೀನಿ. ಅದ್ರ ಸಂಬಂಧ ಮರ್ತಾ ಬಿಟ್ಟಿದ್ದೆ. ಒಟ್ಟು ಗಾಡಿ ಹೊಡಿತಾನೆ ರೀ ಗೈಸ್. ಏನ್ರಿ ಕ್ಲಾಸ್ ಕ್ಲೀನ್ ಮಾಡ್ತಾನೆ. ಹಾಂ ಹಿರಿಕಲೆ ಬರುತ್ತೆ. ರೋಡ ಸರಿ ಇಲ್ರಿಪ್ಪ. ಇಲ್ಲಿ ನೋಡ್ರಿ ತೆಗ್ಗುಗಳು ಅವು ಇವು ರೋಡೆಲ್ಲ ಕ್ಲೀನ್ ಮಾಡಿಸ್ಬೇಕು ರೀ. ಇದೆಲ್ಲ ಡಾಟಾ ಕ್ಲೀನ್ ಅಂತ ನೋಡ್ರಿ. ಸ್ವಚ್ಛ ಮಾಡಿಸ್ಬೇಕು. ಮತ್ತು ಅದ್ರ ಇದು ತುಂಬಬೇಕಲ್ಲ ಮಸ್ತ್ ಹಾಕ್ಯತ್ರಿ ರೋಡ್. ಇಲ್ಲ ದಡಿಕೆ ಅನ್ನೋದು ದಡಿಗಳು ನೋಡ್ರಿ ಹಿಂಗೆ ತೆಗ್ಗುಗಳೆಲ್ಲ ಈಗ ಸಿಮೆಂಟ್ರದ್ದು ರೋಡ್ ಐತಿ. ಇದು ಚಲೋ ಐತಿ ಸಿಮೆಂಟ್ರದ್ದು ರೋಡ. ಅದು ಮತ್ತು ಅಲ್ಲೂ ಹೆಸರೋದಾವು ಈಗ ಇದು ಮಾಡತ್ತಾರೆ ರೀ ಸಿಮೆಂಟದ್ದು ರೋಡಕ್ಕೆ. ಅದ್ರ ಮೇಲೆ ಇದು ಮಾಡತ್ತಾರೆ ಮತ್ತೊಂದು ರೋಡು ಮಸ್ತಾಗತ್ತೆ. ಯಾಕಂದ್ರೆ ತೆಗುದಿನ ಹೇಗಿತ್ತು ಅದು ಮಾಡಿಸುವಾಗ ರೋಡ. ಈಗ ಚಲೋ ಕಾಣತ್ತೆ. ಫುಲ್ ಸ್ಲೇಪ್ ಸ್ಲೇಪ್ ಮಸ್ತ್ ಹೊಂಟೈತಿ. ಇನ್ನು ಮನೆ ಹೊಂಟ ನೋಡ್ರಿ. ಟೈಮ್ ಆಗ್ತದೆ ಮನೆ ಹೋಗೋದು ಮನೆ ಹೊಂಟ. ಇಲ್ಲಿ ಗ್ರೌಂಡ್ದಾಗ ಏನು ಮಾಡತ್ತಾರ ಗೊತ್ತಾಗೋದು. ಇಂಥ ಕಂಬ ಎಲ್ಲ ಹಾಕೈತಿ ಇವ್ರ. ನಂಗೆ ಅನಿಸ್ತತಿ ಇವ್ರು ಅನ್ಸೋ ಮಟ್ಟಿಗೆ ಇದು ಕ್ರಿಕೆಟ್ ಆಡ್ತಾರಲ್ರಿ ಅಂಥದ್ದು ಇದು ಮಾಡ್ತಾ ಇದಾರೆ ಅನ್ಸತ್ತೆ. ನೋಡ್ರಿ ಗೊತ್ತಿಲ್ಲ ನಮಗೂ ಏನು ಮಾಡ್ತಾ ಅಂತ ಇಂಥ ನೋಡ್ರಿ. ಈಗ ಗಾಲಿಗೆಲ್ಲ ಹೊಡೆದಾರ ಮಸ್ತ್ ಹೊಡೆದಾರ. ಅಂಥದ್ದು ಮಾಡ್ಸೋದಿರ್ಬೋದು ಅನ್ಸತ್ತೆ. ಇರ್ಬೋದು ಡೌಟ್ ಗೊತ್ತಲ್ರಿ. ನೋಡ್ರಿ ಬರ್ರಿ ಆದಾಗ ತೋರಿಸ್ತಾನೆ ನಿಮ್ಗೆ.
ಈಗ ಮನೆಗೆ ಹೋಗ್ಬೇಕು.